ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರೆದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟ್ರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತು ಓನರು ಫಾರಿನ್ದಲ್ಲಿ ಇರೋದಂತ ಗೊತ್ತಾಗಿದೆ. ಮತ್ತು ಬೇರೆಯವ್ರ ಅರ್ಧದಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ. ಮೇಡಮ್, ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನ ಕೆರಳಿಸಲಿಕ್ಕೆ ಈ ರೀತಿ ಡಿಸ್ಪ್ಲೇ ಮಾಡಿದಾರಾ ಅಥವಾ ಏನಂತ ಕಂಡುಬಂದಿದೆ? ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ. ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ. ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರ್ಮಂಗ್ಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು. ಆದರೆ ಈ ಮೆಸೇಜ್ ಯಾರು ಹೇಗೆ ಜನ್ರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಅವರು 153 IPC ಏನಿತ್ತು ಅದು ಸಾಮಾನ್ಯವಾಗಿ ಏನಿದೆ BNSದಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ. ಅದೆಲ್ಲ ತನಿಖೆದಲ್ಲಿ ನೋಡ್ತೀನಿ. ಈಗ ಜಸ್ಟ್ FIR ಮಾಡಿಕೊಂಡು ನಾವು ತನಿಖೆ ಕೈಗೊಂಡಿದ್ದೀವಿ. ಅದೇನೇ ಹೇಳಿದ್ನಲ್ಲ, ಅದು ಕಂಪ್ನಿ ಯಾರು ಮೆಸೇಜ್ಗಳು ಇದು ಮಾಡ್ತಾಯಿದ್ರು ಅವ್ರಿಗೂ ಕರೆಸಿದ್ದೀವಿ. ಅದು ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು 3 years ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ. 3 years ಆದಮೇಲೆ ಈಗ ಈ ಥರದ್ದು 8ನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಅದು ನಾವು ಫಸ್ಟ್ ಈಗ ಫೈಂಡ್ ಔಟ್ ಮಾಡಬೇಕು. ನಮಗೆ ಈಗ ಬೆಳಗ್ಗಿಂದನೇ ಗೊತ್ತಾಗ್ತಾ ಇರೋದು ಪೊಲೀಸ್ ಅವ್ರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ನಾವು ಕರೆಕ್ಟ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರೆದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟ್ರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತು ಓನರು ಫಾರಿನ್ದಲ್ಲಿ ಇರೋದಂತ ಗೊತ್ತಾಗಿದೆ. ಮತ್ತು ಬೇರೆಯವ್ರ ಅರ್ಧದಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ. ಮೇಡಮ್, ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನ ಕೆರಳಿಸಲಿಕ್ಕೆ ಈ ರೀತಿ ಡಿಸ್ಪ್ಲೇ ಮಾಡಿದಾರಾ ಅಥವಾ ಏನಂತ ಕಂಡುಬಂದಿದೆ? ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ. ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ. ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರ್ಮಂಗ್ಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು. ಆದರೆ ಈ ಮೆಸೇಜ್ ಯಾರು ಹೇಗೆ ಜನ್ರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಅವರು 153 IPC ಏನಿತ್ತು ಅದು ಸಾಮಾನ್ಯವಾಗಿ ಏನಿದೆ BNSದಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ. ಅದೆಲ್ಲ ತನಿಖೆದಲ್ಲಿ ನೋಡ್ತೀನಿ. ಈಗ ಜಸ್ಟ್ FIR ಮಾಡಿಕೊಂಡು ನಾವು ತನಿಖೆ ಕೈಗೊಂಡಿದ್ದೀವಿ. ಅದೇನೇ ಹೇಳಿದ್ನಲ್ಲ, ಅದು ಕಂಪ್ನಿ ಯಾರು ಮೆಸೇಜ್ಗಳು ಇದು ಮಾಡ್ತಾಯಿದ್ರು ಅವ್ರಿಗೂ ಕರೆಸಿದ್ದೀವಿ. ಅದು ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು 3 years ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ. 3 years ಆದಮೇಲೆ ಈಗ ಈ ಥರದ್ದು 8ನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಅದು ನಾವು ಫಸ್ಟ್ ಈಗ ಫೈಂಡ್ ಔಟ್ ಮಾಡಬೇಕು. ನಮಗೆ ಈಗ ಬೆಳಗ್ಗಿಂದನೇ ಗೊತ್ತಾಗ್ತಾ ಇರೋದು ಪೊಲೀಸ್ ಅವ್ರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ನಾವು ಕರೆಕ್ಟ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ
ಕನ್ನಡಿಗರ ಬಗ್ಗೆ ಬರೆದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತು ಓನರು ಫಾರಿನ್ದಲ್ಲಿ ಇರೋದಂತ ಗೊತ್ತಾಗಿದೆ. ಮತ್ತು ಬೇರೆಯವ್ರ ಅರ್ಧದಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ. ಮೇಡಮ್, ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನ ಕೆರಳಿಸ್ಲಿಕ್ಕೆ ಈ ರೀತಿ ಡಿಸ್ಪ್ಲೇ ಮಾಡಿದಾರಾ ಅಥವಾ ಏನಂತ ಕಂಡು ಬಂದಿದ್ದಾರೆ? ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ. ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ. ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರಮಂಗಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು. ಆದರೆ ಈ ಮೆಸೇಜ್ ಯಾರು ಹೇಗೆ ಜನ್ರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಅವರು 153 IPC ಏನಿತ್ತು ಅದು ಸಾಮಾನ್ಯವಾಗಿ ಏನಿದೆ BNSದಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ. ಅದೆಲ್ಲ ತನಿಖೆದಲ್ಲಿ ನೋಡ್ತೀನಿ. ಈಗ ಜಸ್ಟ್ FIR ಮಾಡಿಕೊಂಡು ನಾವು ತನಿಖೆ ಕೈಗೊಂಡಿದ್ದೀವಿ. ಅದೇನೇ ಹೇಳಿದ್ನಲ್ಲ, ಅದು ಕಂಪ್ನಿ ಯಾರು ಮೆಸೇಜ್ಗಳು ಇದು ಮಾಡ್ತಾಯಿದ್ರು ಅವ್ರಿಗೂ ಕರೆಸಿದ್ದೀವಿ. ಅದು ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು 3 years ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ. 3 years ಆದಮೇಲೆ ಈಗ ಈ ಥರದ್ದು 8ನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಅದು ನಾವು ಫಸ್ಟ್ ಈಗ ಫೈಂಡ್ ಔಟ್ ಮಾಡಬೇಕು. ನಮಗೆ ಈಗ ಬೆಳಗ್ಗಿಂದನೇ ಗೊತ್ತಾಗ್ತಾ ಇರೋದು ಪೊಲೀಸವ್ರಿಗೆ, ಅವ್ರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ನಾವು ಕರೆಕ್ಟ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರೆದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತು ಓನರು ಫಾರಿನ್ದಲ್ಲಿ ಇರೋದಂತ ಗೊತ್ತಾಗಿದೆ. ಮತ್ತು ಬೇರೆಯವ್ರ ಅರ್ಧದಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ. ಮೇಡಮ್, ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಉದ್ದೇಶಪೂರ್ವಕವಾಗಿ ಕನ್ನಡಿಗರನ್ನ ಕೆರಳಿಸ್ಲಿಕ್ಕೆ ಈ ರೀತಿ ಡಿಸ್ಪ್ಲೇ ಮಾಡಿದಾರಾ ಅಥವಾ ಏನಂತ ಕಂಡು ಬಂದಿದ್ದಾರೆ? ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ. ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ. ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರಮಂಗಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು. ಆದರೆ ಈ ಮೆಸೇಜ್ ಯಾರು ಹೇಗೆ ಜನ್ರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಅವರು 153 IPC ಏನಿತ್ತು ಅದು ಸಾಮಾನ್ಯವಾಗಿ ಏನಿದೆ BNSದಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ. ಅದೆಲ್ಲ ತನಿಖೆದಲ್ಲಿ ನೋಡ್ತೀನಿ. ಈಗ ಜಸ್ಟ್ FIR ಮಾಡಿಕೊಂಡು ನಾವು ತನಿಖೆ ಕೈಗೊಂಡಿದ್ದೀವಿ. ಅದೇನೇ ಹೇಳಿದ್ನಲ್ಲ, ಅದು ಕಂಪ್ನಿ ಯಾರು ಮೆಸೇಜ್ಗಳು ಇದು ಮಾಡ್ತಾಯಿದ್ರು ಅವ್ರಿಗೂ ಕರೆಸಿದ್ದೀವಿ. ಅದು ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು 3 years ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ. 3 years ಆದಮೇಲೆ ಈಗ ಈ ಥರದ್ದು 8ನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಅದು ನಾವು ಫಸ್ಟ್ ಈಗ ಫೈಂಡ್ ಔಟ್ ಮಾಡಬೇಕು. ನಮಗೆ ಈಗ ಬೆಳಗ್ಗಿಂದನೇ ಗೊತ್ತಾಗ್ತಾ ಇರೋದು ಪೊಲೀಸವ್ರಿಗೆ, ಅವ್ರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ನಾವು ಕರೆಕ್ಟ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕಾಗತ್ತೆ.